2023ಕ್ಕೆ ಆಲ್ಮೋಸ್ಟ್ 90% ಆಫ್ ದ ಪೀಪಲ್ ನೀವೆಲ್ಲ ಬರಿತಾ ಇದ್ದೀರಾ. ಲೆಟ್ ಅಸ್ ಮೇಕ್ ಇಟ್ ಇಂಟ್ರಾಕ್ಟಿವ್. ಒಂದು 10-15 ನಿಮಿಷ ನಾನು ಮಾತನಾಡ್ತೀನಿ. ನಿಮ್ಮ ಪ್ರಶ್ನೆಗಳು ಏನಿದ್ರೂ ಕೇಳ್ಬೋದು. ಗೊತ್ತಿದ್ರೆ ಉತ್ತರ ಹೇಳ್ತೀನಿ, ಇಲ್ಲ ಅಂದ್ರೆ ಪಾಸ್ ಮಾಡ್ತೀನಿ. 2023ಕ್ಕೆ ಇಷ್ಟು ಜನ ಬರಿತಿದ್ದೀರಾ. ಸಿ ದಿಸ್ ಈಸ್ ಐ ಹೋಪ್, ನನಗೆ ಅನಿಸುತ್ತೆ ನಿಮಗೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅನಿಸುತ್ತೆ ಅಲ್ವಾ. ಎಕ್ಸಾಮ್ ಪ್ಯಾಟರ್ನ್, ಪ್ರಿಲಿಮಿನರಿ, ಪೇಪರ್ 1, ಪೇಪರ್ 2, ಮೇನ್ಸ್, ಆಪ್ಷನಲ್ ಪೇಪರ್, GS ಪೇಪರ್ 1, 2, 3, 4, essay ಪೇಪರ್, ಪರ್ಸ್ನಾಲಿಟಿ ಟೆಸ್ಟ್, ಮಾರ್ಕ್ಸ್, ಹೌ ಇಟ್ ಈಸ್ ಡನ್. ಹೋಪ್ ಆಲ್ ಆಫ್ ಯು ಆರ್ ಅವೇರ್. ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ಬೋದೆ. ವೆರಿ ಗುಡ್. ಸೊ ಅದೆಲ್ಲ ನಿಮಗೆ ಗೊತ್ತಿದೆ ಅನ್ನೋದಾದರೆ ಐ ಹೋಪ್ ಯು ಮಸ್ಟ್ ಹ್ಯಾವ್ ಅ ಕ್ಯಾಲೆಂಡರ್ ಫಾರ್ ಯುವರ್ ಸೆಲ್ಫ್. ಒಂದು ವೇಳಾಪಟ್ಟಿ ಅಂತ ನೀವು ಮಾಡ್ಕೊಂಡಿರ್ತೀರ. ವೇಳಾಪಟ್ಟಿ ಇಲ್ಲದೆ ಹೋದರೆ ಇಟ್ ಬಿಕಮ್ಸ್ ಎ ವೆರಿ ಫೇಲ್ಡ್ ಪ್ರಾಜೆಕ್ಟ್. ಇಫ್ ಯು ಡೋಂಟ್ ಪ್ಲ್ಯಾನ್, ಲೈಫ್ ಆಗಿರಲಿ, ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಲಿ, ಅಥವಾ ವೈಯಕ್ತಿಕ ಸಾಮಾನ್ಯ ಜೀವನವೇ ಆಗಿರಲಿ, ಯು ಮಸ್ಟ್ ಹ್ಯಾವ್ ಅ ಪ್ಲ್ಯಾನ್. ದೇಶ ರಾಜ್ಯಕ್ಕೆ ಒಂದು ಪ್ಲ್ಯಾನ್ ಇದೆಯಲ್ಲ, ಈ ನಾಗರಿಕತೆಗೆ ಬೆಳೆದು ಬಂದ ಹಾದಿಗೆ ಒಂದು ಚರಿತ್ರೆ ಇದೆಯಲ್ಲ, ಹಾಗೆ ನಮ್ಮ ವೈಯಕ್ತಿಕ ಬದುಕಿಗೂ ಒಂದು ವೇಳಾಪಟ್ಟಿ ಬಹಳ ಅವಶ್ಯಕತೆ. ಹಿಯರ್ ಇನ್ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು ಮ್ಯಾಟರ್ಸ್ ಅ ಲಾಟ್. ಇಫ್ ಯು ಆರ್ ನೆಗ್ಲೆಕ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್, ಸ್ಟೇಟಿಂಗ್ ದ್ಯಾಟ್ ಇಟ್ ಈಸ್ ವೇಸ್ಟ್ ಆಫ್ ಟೈಮ್, ಇಟ್ ವಿಲ್ ಆ್ಯಡ್ ಅಪ್. ಅದು ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಈ ಬಡ್ಡಿಗೆ ತೆಗೆದುಕೊಂಡ ಹಣ ಬಡ್ಡಿ, ಚಕ್ರ ಬಡ್ಡಿ ಥರ ಯಾವ ರೀತಿ ಅಸಲಿಗೆ ಸೇರ್ತಾ ಹೋಗುತ್ತೋ, ಕೊನೆಗೆ ಅಸಲು ಮರೆತು ಬಡ್ಡಿನೇ ಅದರ 10 ಪಟ್ಟಾಗುತ್ತೋ, ಹಾಗೆ ಪ್ರತಿ ಗಂಟೆ, ಪ್ರತಿ ದಿನ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ವೇಳೆಯಲ್ಲಿ ತಂದೆ ತಾಯಿಗಳಿಗೆ ಮನೆಯಲ್ಲಿ ಹೇಳಿ, ಒಂದು ಸ್ಪರ್ಧಾ ಕೇಂದ್ರಕ್ಕೆ ಸೇರಿ ಪಾಠವನ್ನು ಕೇಳಿ, ನಾನು ಇದ್ರ ಬಗ್ಗೆ ಸೀರಿಯಸ್ ಇಲ್ಲ, ಈ ದಿನ ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಹೇಳಬೇಕು, ಬೆಳಗ್ಗೆ ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆದಮೇಲೆ ಮೊದಲ 3 ಗಂಟೆಗಳಿಗೆ ಯಾವ ವಿಷಯಕ್ಕೆ ನಾನು ಮೀಸಲಿಡಬೇಕು, ಯಾವ ವಿಷಯ ನನಗೆ ಅರ್ಥ ಆಗಿಲ್ಲ, ಯಾವ ಹಳೆ ಕ್ವಶನ್ ಪೇಪರ್ಗಳನ್ನ ನಾನು ನೋಡಬೇಕು ಅಂತ ಯಾವ ವಿದ್ಯಾರ್ಥಿಗೆ ಗೊತ್ತಿಲ್ವೋ, ಹೀ ಈಸ್ ನಾಟ್ ಆನ್ ದ ರೈಟ್ ಟ್ರ್ಯಾಕ್ ಅಂತ, ಸರಿಯಾದ ಹಾದಿಯಲ್ಲಿ ಆ ವ್ಯಕ್ತಿ ಇಲ್ಲ ಅಂತ. ಸೊ 1 ವರ್ಷದ ಪ್ರಾಪರ್ ಪ್ಲ್ಯಾನ್ ಇರಬೇಕು. ಯಾವುದೇ ಸಾಮಾನ್ಯ ವ್ಯಕ್ತಿ, ಪದವಿ ಮುಗಿಸಿದವನು, ಆ್ಯಾವರೇಜ್ ಸ್ಟೂಡೆಂಟು, 1 ವರ್ಷ ಕಷ್ಟ ಅನಿಸುತ್ತೆ. ಭಾಳ ಏನದು ಕಿಲ್ಲರ್ ಜೀಲ್ ಇದ್ದರೆ ಮಾಡ್ಬೋದು. ಕಿಲ್ಲರ್ ಜೀಲ್ ಅಂದರೆ ಇದಿಲ್ಲದ್ರೆ ನನ್ನ ಬದುಕಿಲ್ಲ ಅಂದವ್ರು 1 ವರ್ಷದಲ್ಲಿ ಮಾಡ್ತಾರೆ. ಈ UPSC ಇಲ್ಲ ಅಂದರೆ, IAS, IPS ನಾನು ಆಗಲಿಲ್ಲ ಅಂದರೆ ನನಗೆ ಬೇರೆ ಬದುಕಿಲ್ಲ, ಐ ಡೋಂಟ್ ಹ್ಯಾವ್ ಲೈಫ್, ಅದಕ್ಕೆ ಕಿಲ್ಲರ್ ಜೀಲ್ ಅಂತ ಕರೀತಾರೆ. ಹೆಂಗೆ ಹೇಳ್ಬೇಕು ನಿಮ್ಗೆ ಅದನ್ನು? ಈಗ ಒಂದು ಚಿರತೆ ಜಿಂಕೆಯನ್ನು ಬೇಟೆಯಾಡಬೇಕಾದ್ರೆ ಆ ಜಿಂಕೆಗಿರುವ ತಪ್ಪಿಸ್ಕೊಳ್ಬೇಕನ್ನೋ ಆ ತಪನ ಇರುತ್ತಲ್ಲ, ಎಲ್ಲ ಹಾಕಿ ಅದು ಓಡುತ್ತಲ್ಲ, ನಿಮ್ಗೆ ಹಂಗೆ ಒಟ್ಟು ಯಾವುದು ಚಿರತೆ ಬೆನ್ನು ಹತ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳ ಆ ರೀತಿ ಹುಲಿ, ಚಿರತೆ, ಸಿಂಹ ಈ ಥರ ಬೆನ್ನು ಹತ್ತುತ್ತವೆ. ಆ್ಯಕ್ಚುಲಿ ಬೆನ್ನು ಹತ್ತಿದಾಗ ನಮ್ಗೆ ಅರ್ಥ ಆಗುತ್ತೆ. ಅಪ್ಪ ಅಮ್ಮ ಸರಿಯಾಗಿ ದುಡ್ಡು ಕೊಟ್ಟರು, ಫೀಸ್ ಕೊಟ್ಟರು, ಕೇಳಿದ ಬಟ್ಟೆಗಳನ್ನು ಕೊಡಿಸಿದ್ರು ಅಂದರೆ ಸ್ವಲ್ಪ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಸೊ ಯು ಮಸ್ಟ್ ಹ್ಯಾವ್ 1 ಇಯರ್ ಪ್ಲ್ಯಾನ್. 1 ವರ್ಷದ ವೇಳಾಪಟ್ಟಿ ನಮಗಿರ್ಬೇಕು. ಇವತ್ತೊಂದು ಅಪೂರ್ವ ಅಂತ ಒಂದು ಹುಡುಗಿ ಫಸ್ಟ್ ಅಟೆಂಪ್ಟಲ್ಲಿ ನಮ್ಮ ಗಂಗಾವತಿ ಹುಡುಗಿ ಕ್ಲಿಯರ್ ಮಾಡಿದೆ, 191, ಅಪೂರ್ವ ಬಸೂರ್ ಅಂತ, 191ನೇ ರ್ಯಾಂಕ್. ಸಿ ವಾಸ್ ದೇರ್ ವಿತ್ ಹರ್ ಮದರ್ ಇನ್ ಡೆಲ್ಲಿ ಫಾರ್ 2 years. ಹಿಂದಿ ಬರಂಗಿಲ್ಲ, ಏನಿಲ್ಲ, ಅಲ್ಲಿದ್ಲಂತೆ ಡೆಲ್ಲಿನಲ್ಲಿ 2 ವರ್ಷಗಳ ಕಾಲ. ದಿನಕ್ಕೆ 11 ಗಂಟೆಗಳ ತಯಾರಿ, 11 hours ಪರ್ ಡೇ. ಆ್ಯಕ್ಚುಲಿ 10ರಿಂದ 12 ಗಂಟೆ ಅಂದರೆ ಕಾಮನ್ ಆಗಿ ಓದ್ಬೋದು. ಅವ್ರದ್ದೇ ಆಗಿರಲಿ ಅಥವಾ 31st ರ್ಯಾಂಕ್ ಬಂದಿರೋ ದಾವಣಗೆರೆ ಹುಡುಗನೇ ಆಗಿರಲಿ, ನಮ್ಮದೇ ಆಗಿರಲಿ, ನಿಮ್ಮದೇ ಆಗಿರಲಿ, ಒಂದು ವೇಳಾಪಟ್ಟಿ. ಮೊದಲ 4 ತಿಂಗಳುಗಳನ್ನು ಸಾಮಾನ್ಯವಾಗಿ, ದಿಸ್ ಹೌ ಐ ಪರ್ಸೀವ್ ದ್ಯಾಟ್ ಯು ಶುಡ್ ಡಿವೋಟ್ ಇಟ್ ಫಾರ್ ಮೇನ್ಸ್.
ಮುಖ್ಯ ಪರೀಕ್ಷೆಗೆ ಮೊದಲ 4 ತಿಂಗಳುಗಳನ್ನು ಸೀಮಿತವಾಗಿ ಇಡಬೇಕು. 1 ವರ್ಷದಲ್ಲಿ ನಾನು UPSC ಪರೀಕ್ಷೆಗೆ ಅಥವಾ KPSC ಪರೀಕ್ಷೆಗೆ ತಯಾರಾಗ್ತಿದ್ದೀನಿ ಅಂತಂದರೆ, ನಾನು ನಿಮ್ಮ ಸ್ಥಾನದಲ್ಲಿದ್ದು ಇನ್ನೊಂದು ಸಾರಿ ಪರೀಕ್ಷೆಯನ್ನು ಬರೆಯುವವನಾದರೆ ನನಗೊಂದು ಕ್ಲಾರಿಟಿ ಇರುತ್ತೆ. ಪ್ರಿಲಿಮಿನರಿ ಟೆಸ್ಟ್ ಅನ್ನೋದು ಕೇವಲ ಕ್ವಾಲಿಫೈಯಿಂಗ್ ಎಕ್ಸಾಮ್. ಸೊ ಮುಖ್ಯ ಪರೀಕ್ಷೆಯನ್ನು ನಾನು ಆಯ್ಕೆ ಮಾಡಿಕೊಂಡಾಗ ಮುಖ್ಯ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವ ಅಂಕಗಳೇ ನನಗೆ ಹುದ್ದೆ ಮತ್ತು ರ್ಯಾಂಕ್ ಎರಡನ್ನೂ ತರುತ್ತೆ. ಹಾಗಾಗಿ ಮೊದಲು ನಾನು ಮುಖ್ಯ ಪರೀಕ್ಷೆಗೆ ಸಮಯವನ್ನು ಮೀಸಲಿಡ್ತೇನೆ. ಮುಖ್ಯ ಪರೀಕ್ಷೆಯಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥ ಆಪ್ಷನಲ್ ಸಬ್ಜೆಕ್ಟ್ ಕನ್ನಡ ಲಿಟ್ರೇಚರೇ ಆಗಿರಲಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನೇ ಆಗಿರಲಿ, ಜಿಯೋಗ್ರಫಿ ಆಗಿರಲಿ, ಆಂಥ್ರಪಾಲಜಿ ಆಗಿರಲಿ, ಇನ್ನೊಂದು ಸೋಷಿಯಾಲಜಿ ಆಗಿರಲಿ, ಪೊಲಿಟಿಕಲ್ ಸೈನ್ಸ್ ಆಗಿರಲಿ, ಆ 10 ವರ್ಷದ ಸಂಪೂರ್ಣ ಕ್ವಶನ್ ಪೇಪರ್ಗಳನ್ನು ನಾನು ತೊಗೊಂಬರ್ತೀನಿ. ಫಸ್ಟ್ ಐ ವಿಲ್ ಬ್ರಿಂಗ್ ಇಟ್. ಆ 10 ವರ್ಷದ ಕ್ವಶನ್ ಪೇಪರ್ಗಳೇನಿರುತ್ತೆ ಸಂಪೂರ್ಣ ಓದುವುದರ ಜೊತೆಗೆ ಒಂದು ಚಾಪ್ಟರ್ನ ಇವತ್ತು ಓದಿದೆ, ಮೊದಲ 4 ತಿಂಗಳು ನ್ಯೂಸ್ ಪೇಪರ್ ಜೊತೆ ಆಪ್ಷನಲ್ ಸಬ್ಜೆಕ್ಟ್ಗೆ ಕೊಟ್ಟು ಕಂಪ್ಲೀಟ್ ಅದರ ಜೊತೆ ವೀಕೆಂಡಲ್ಲಿ NCERTಗಳನ್ನು ಓದೋದು. ಅಟ್ಲೀಸ್ಟ್ ಒಂದು ಪ್ರಶ್ನೆಗೆ 1 ವಾರದಲ್ಲಿ ಉತ್ತರವನ್ನು ಬರೆಯೋದು. 1 ವಾರದಲ್ಲಿ ಒಂದು ಮುಖ್ಯ ಪರೀಕ್ಷೆಯ ಸಬ್ಜೆಕ್ಟ್ಗೆ ಕಂಪಲ್ಸರಿ ಉತ್ತರ. ನಾನು ನೋಟ್ ಪುಸ್ತಕ ನೋಡಿ ಬರಿತೀನೋ, ಪುಸ್ತಕ ನೋಡಿ ಬರಿತೀನೋ, ಇಂಟರ್ನೆಟ್ ನೋಡಿ ಬರಿತೀನೋ, ಯಾವುದಾದ್ರೂ ಟಾಪರ್ಸ್ ನೋಟ್ಸ್ ನೋಡಿ ಬರಿತೀನೋ, ಇಟ್ ಈಸ್ ಇಮ್ಮೆಟೀರಿಯಲ್ ಫಸ್ಟ್ 4 ಮಂತ್ಸಲ್ಲಿ. ಬಟ್ ಐ ವಿಲ್ ರೈಟ್ ಒನ್ ಆನ್ಸರ್. ಮುಖ್ಯ ಪರೀಕ್ಷೆಯಲ್ಲಿರ್ತಕ್ಕಂಥ ಆಪ್ಷನಲ್ ಸಬ್ಜೆಕ್ಟ್ನ ಬರಿತೀನಿ, ಓದ್ತೀನಿ. ವೀಕೆಂಡ್ಗಳಲ್ಲಿ ದಿನ NCERT ಓದಿದರೂ ಪರವಾಗಿಲ್ಲ, ನ್ಯೂಸ್ ಪೇಪರ್ ಜೊತೆ ಯೋಜನಾ, ಕುರುಕ್ಷೇತ್ರ, ಇಯರ್ ಬುಕ್, ಮನೋರಮ ಇದೆಲ್ಲ ಪರಿಚಯ ಆಗಿದೆ ತಾನೆ. ಒಂದು ಕನ್ನಡ ನ್ಯೂಸ್ ಪೇಪರ್, ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್, ಎಡಿಟೋರಿಯಲನ್ನು ಓದೋದು, ಅದಕ್ಕೆ ಕರೆಂಟ್ ಅಫೇರ್ಸ್ಗಳನ್ನು ನೋಟ್ಸ್ ಮಾಡೋದು, ಅದು ಜಿಯೋಗ್ರಫಿ ಇರಲಿ, ಹಿಸ್ಟ್ರಿ ಇರಲಿ, ಕನೆಕ್ಟೆಡ್ ಇತ್ತು ಅಂದರೆ ವಾಪಸ್ಸಾದ ಟೆಕ್ಸ್ಟ್ ಬುಕ್ಗಳನ್ನು ತೆಗೆಯೋದು, ನೋಡೋದು, ಇದೆಲ್ಲ ಪರಿಚಯ ಆಗಿದೆಯಲ್ಲ. ಸೊ ದ ಫಸ್ಟ್ 4 ಮಂತ್ಸ್ ಆಫ್ ಮೈನ್ ಐ ವಿಲ್ ಡಿವೋಟ್ ಫಾರ್ ದ ಮೇನ್ಸ್. ಮುಖ್ಯ ಪರೀಕ್ಷೆಗೆ ಮೀಸಲಿಡುವೆ. ಸೆಕೆಂಡ್ 4 ಮಂತ್ಸ್ ಏನಿರುತ್ತಲ್ಲ, ಐ ವಿಲ್ ಡಿವೋಟ್ ಇಟ್ ಫಾರ್ GS, ಜನರಲ್ ಸ್ಟಡೀಸ್, ಪೇಪರ್ 1, ಪೇಪರ್ 2, 4 ಪತ್ರಿಕೆಗಳಲ್ಲಿ ಪ್ರತಿ ತಿಂಗಳಿಗೆ ಒಂದೊಂದನ್ನು ಡಿವೋಟ್ ಮಾಡೋದಪ್ಪ. ಬೇಸಿಕ್ ಇರ್ತಕ್ಕಂಥ 5th to 12th ಸ್ಟ್ಯಾಂಡರ್ಡ್ NCERT ಆಗಿರಲಿ, ಅದರ ಮೇಲೆ ಮಾಕ್ ಟೆಸ್ಟ್ಗಳನ್ನು ಕೊಡೋದಾಗಿರಲಿ, ಒಬ್ಬ ಮೆಂಟರ್ ಹತ್ರ ನನಗೆ ಸಂಬಂಧಪಟ್ಟ ನನ್ನ ಡೌಟ್ಸ್ಗಳ ಕ್ಲಾರಿಫಿಕೇಷನ್ ಇರಲಿ, ಎವ್ರಿ ಡೇ ಒಂಥರ ರೆಸ್ಲಿಂಗ್ ಇದ್ದಂಗೆ ಇರಬೇಕದು. ವೇರ್ ಯು ನೆಗ್ಲೆಕ್ಟ್ ಸ್ಟೇಟಿಂಗ್ ದ್ಯಾಟ್ ಓಕೆ ನಾಳೆ ಇದನ್ನು ಮಾಡ್ತೀನಿ, ನಾಡಿದ್ದು ಇದನ್ನು ಮಾಡ್ತೀನಿ, ಇಟ್ ವಿಲ್ ಬಿ ವೆರಿ ಫ್ಯಾಟಲ್. ಇಟ್ ವಿಲ್ ಬಿ ವೆರಿ ಫ್ಯಾಟಲ್ ಫಾರ್ ಯುವರ್ ಕರಿಯರ್ ಆ್ಯಸ್ ಅ ಹೋಲ್. ಆಮೇಲೆ ಇದು ಎಂಥ ಹುದ್ದೆ ಅಂತಂದರೆ ಜೀವನವನ್ನೇ ಬದಲಾಯಿಸಿಬಿಡುತ್ತೆ. ಯು ಹ್ಯಾವ್ ಸೀನ್ ದ ಲೈಫ್ ಆಫ್ DC ಎಲ್ಲ ನೋಡಿದ್ದೀರಲ್ಲ, DCಗಳು ಹೇಗಿರ್ತಾರೆ, SP ಗಳು ಹೇಗಿರ್ತಾರೆ. ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಪೊಸಿಷನ್, ಇಸ್ ಇಟ್ ನಾಟ್? ಆ್ಯಂಡ್ DC ಅಂದರೆ ಇಟ್ ಈಸ್ ಅ ಬಿಗಿನಿಂಗ್ ಆಫ್ ಕರಿಯರ್. ಮೋಸ್ಟ್ ಆಫ್ ಅಸ್ ಆರ್ ಆಗಲಿ ಸರ್. ಎಸ್ DC, SP ಅನ್ನೋ ಹುದ್ದೆಗಳು, ಕಮಿಷನರ್ ಆಫ್ ಪೊಲೀಸ್ ಮೈಸೂರು ಅನ್ನೋ ಹುದ್ದೆ, SP ಮೈಸೂರು ಅನ್ನೋ ಹುದ್ದೆ, ಕಾರ್ಪೊರೇಷನ್ ಕಮಿಷನರ್ ಮೈಸೂರು ಅನ್ನೋ ಹುದ್ದೆ, ಡೆಪ್ಟಿ ಕಲೆಕ್ಟರ್ ಮೈಸೂರು ಅನ್ನೋ ಹುದ್ದೆ. ಇನಿಷಿಯಲ್ ಸ್ಟೇಜ್ ಆಫ್ ಕರಿಯರ್ ಅದು, ಮೊದಲ 10 ವರ್ಷ. ಸಿವಿಲ್ ಸರ್ವಿಸಲ್ಲಿ ಮೊದಲ 10 ವರ್ಷಕ್ಕಿಂತ ಕೊನೆಯ 10 ವರ್ಷ ವೆರಿ ಕ್ರೂಸಿಯಲ್. ಮೋಸ್ಟ್ ಆಫ್ ಅಸ್ ಡೋಂಟ್ ನೋ ಇಟ್. ಈಗ ಮೇಡಮ್ ನಮ್ಮ ಚೀಫ್ ಸೆಕ್ರೆಟ್ರಿ, ನಮ್ಮ DGP, ಒಬ್ಬ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಆಫ್ ಡೆವಲಪ್ಮೆಂಟ್, ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್, ಆರ್ ADGP CRE ಸೆಲ್, ಕಮಿಷನರ್ ಆಫ್ ಪೊಲೀಸ್ ಬ್ಯಾಂಗ್ಳೂರ್, ADGP ಲಾ ಆ್ಯಂಡ್ ಆರ್ಡರ್, ADGP ಅಡ್ಮಿನಿಸ್ಟ್ರೇಷನ್, ADGP ಕ್ರೈಮ್ ಆ್ಯಂಡ್ ಟೆಕ್ನಿಕಲ್ ಸರ್ವಿಸ್, ADGP KSRP. ಇದು ಕೊನೆಯ 10 ವರ್ಷದಲ್ಲಿ ನಾವೆಲ್ಲ ಸೇವೆ ಸಲ್ಲಿಸೋ ಹುದ್ದೆಗಳು. ಮೊದಲೇನು ASP SP ನೋಡ್ತಿರಲ್ಲ, ಇದ್ರ ಬಗ್ಗೆ ಅಷ್ಟೇ ಸಿನಿಮಾಗಳು ಬರ್ತವೆ, ಇದ್ರ ಬಗ್ಗೆ ಅಷ್ಟೇ ಗ್ಲೋರಿಫಿಕೇಷನ್ ಆಗುತ್ತೆ. ಬಿಕಾಸ್ ದೆರ್ ಇಸ್ ಲಾಟ್ ಆಫ್ ಆ್ಯಕ್ಷನ್ ಈಸ್ ದೇರ್. ಭಾಳ ಆ್ಯಕ್ಷನ್ ಇರ್ತದೆ. ಯು ಆರ್ ವಿತ್ ದ ಪೀಪಲ್. ಬಟ್ ಈ ಹಣ್ಣು ಮಾಗಿದ ಮೇಲೆ ಅದು ವಿ ವಿಲ್ ಬಿಕಮ್ ಪಾಲಿಸಿ ಮೇಕರ್ಸ್. ಎಕ್ಸಾಂಪಲ್,
FIR ಇವಾಗ ಹೇಗಾಗುತ್ತೆ? ಗಲಾಟೆ ಆಗುತ್ತಾ ಅಥವಾ ಇನ್ನೇನೋ ನಿಮಗೊಂದು ಸಮಸ್ಯೆ ಆಗುತ್ತಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, ಕುಂದಿರ್ತೀರಿ, FIR ಆಗುತ್ತೆ. ಇಫ್ ಸಂಬಡಿ ನಾಳೆ ಅದನ್ನು ಯಾವ ರೀತಿ ಬದಲಾಯಿಸ್ಬೋದಪ್ಪ? ಆಫ್ಟರ್ 10 years ಡೌನ್ ದ ಲೈನ್, ವೈ 10 years, 5 years ಡೌನ್ ದ ಲೈನ್, ಪೊಲೀಸ್ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬರ್ಬೋದು ವಿತ್ ಅ ಲ್ಯಾಪ್ಟಾಪ್. ದ ಮೂಮೆಂಟ್ ಯು ಡಯಲ್ 112 ಫೋನ್ ಮಾಡಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬರೋ ಅವಶ್ಯಕತೆನೇ ಇಲ್ಲ. ಅಲ್ಲೇ ಬಂದು ಯಾರು ಪಂಚರಿರ್ತಾರೆ ತೆಗೆದುಕೊಂಡ್ಬಿಟ್ಟು ಅಲ್ಲೇ ಟೈಪ್ ಮಾಡಿ ಅಲ್ಲೇ FIRನ ಕೊಟ್ಟು ವಾಪಸ್ ಬರ್ತಕ್ಕಂಥದ್ದು. ದ ಪ್ರೋಗ್ರೆಸ್ ವಿಲ್ ಬಿ ಅಪ್ಡೇಟೆಡ್ ಇನ್ ಯುವರ್ ಮೊಬೈಲ್ ಫೋನ್. ಈಗಲೂ ಇದೆ ಕರ್ನಾಟಕ ನಮ್ಮ ಸಕಾಲದ ಅಡಿಯಲ್ಲಿ, ಬಟ್ ಫುಲ್ ಫ್ಲೆಜ್ ಆಗಿ ಎಕ್ಸಿಕ್ಯೂಷನ್ ಮಾಡೋದು. ಪೊಲೀಸ್ ಸ್ಟೇಷನ್ಗೆ ಬರೋ ಹಾಗಿಲ್ಲಪ್ಪ. ಸೀಸ್ಡ್ ವೆಹಿಕಲ್, ಆಕ್ಸಿಡೆಂಟ್ ಆದಾಗ ವೆಹಿಕಲ್ಗಳನ್ನು ನಾವು ಸೀಸೇ ಮಾಡಲ್ಲ. IMU ವಿಲ್ ಬಿ ಡನ್ ವಿದಿನ್ 24 hours and the vehicle will be released. We will call whenever it is required. ನಾವು ಕರಿತೀವಿ ನಿಮ್ಮನ್ನು. ಸಾಕ್ಷಿಗಳನ್ನು ಹೇಳಲಿಕ್ಕೆ ಈಗೆಲ್ಲ ಕೋರ್ಟ್ಗೆ ಹೋಗ್ತೀವಿ ಅಲ್ವೇ? ಎಲ್ಲರೂ ಕೋರ್ಟ್ಗೆ ಹೋಗ್ತೀವಿ, ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್ಸ್, ಅದರ್ ರೆಲೆವೆಂಟ್. ಐ ಆಮ್ ಪ್ರೆಡಿಕ್ಟಿಂಗ್ 10 years ಡೌನ್ ದ ಲೈನ್ ಆಲ್ ವಿಸಿನಪ್ಪ ಮನೆಯಲ್ಲೇ ಕೂತ್ಕೊಂಡು ಒಂದು ಸೆಂಟರ್ ಮಾಡೋದು. ಈಗ ನಾಡ ಕಚೇರಿ ಅಂತ ಹೇಗಿದೆ ಒಂದು ಹಳ್ಳಿಯಲ್ಲಿ, ಅಲ್ಲಿಂದಾನೇ ಎವಿಡೆನ್ಸ್ ಕೊಡ್ತಕ್ಕಂಥದ್ದು. ಪೊಲೀಸ್ ಅಧಿಕಾರಿ ಎಲ್ಲೇ ಇರಲಿ, ನಾನು ಮೈಸೂರಿಗೆ ಬಂದಿದ್ದೀನಿ, ನಂದು ಎವಿಡೆನ್ಸಿಗೆ ಬೆಳಗಾಂನಲ್ಲಿ ನಾನು ASP ಇದ್ದೆ, ಇಫ್ ಇಟ್ ಕಮ್ಸ್ ಇಲ್ಲಿಂದಾನೇ ನಾನು ಅಟೆಂಡ್ ಆಗ್ತಕ್ಕಂಥದ್ದು. ಮೂಲಭೂತವಾಗಿ ಇಂತಹ ಪಾಲಿಸಿ ಡಿಸಿಷನ್ ಸಾಮಾನ್ಯ ಜನರ ಜೀವನವನ್ನು ಸರಳೀಕರಣಗೊಳಿಸಿ ಸರ್ಕಾರದಿಂದ ಅತ್ಯಂತ ಲೆಸ್ ಇಂಟರ್ಫರೆನ್ಸ್, ಲೆಸ್ ಗವರ್ನೆನ್ಸ್ ಇಸ್ ದ ಬೆಸ್ಟ್ ಗವರ್ನೆನ್ಸ್. ಯಾರು ಅತಿ ಹೆಚ್ಚು ಜನಸಾಮಾನ್ಯನ ಜೀವನದಲ್ಲಿ ಪ್ರತಿನಿತ್ಯ ಎಡತಾಕಲ್ವೋ ಅದೇ ಉತ್ತಮ ಆಡಳಿತ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಅಂಥ ವ್ಯವಸ್ಥೆಯನ್ನು ತರೋದು ಆ ಮಟ್ಟದಲ್ಲಿದ್ದಾಗ, ಈಗ ಒಂದು ಪೋಡಿ ಬಗ್ಗೆ ನಮ್ಮ ಮೌನೀಶ್ ಮುದ್ಗಿಲ್ ಅವರು ಒಂದು ಪಾಲಿಸಿ ಮಾಡಿದ್ದಾರೆ ಗೊತ್ತಲ್ಲ, ನೀವೇ ನಿಮ್ಮ ಪೋಡಿ ನಿಮ್ಮ ಊರಲ್ಲಿದೆ, ನಿಮ್ಮ 5 ಗುಂಟೆ 10 ಗುಂಟೆ ಜಮೀನಿದ್ದರೆ 20 ಗುಂಟೆ ಜಮೀನಿತ್ತು ಅಂತಂದರೆ ನೀವೇ ನಕ್ಷೆಯನ್ನು ಹಾಕಿ ನೀವೇ ಅಪ್ಲೋಡ್ ಮಾಡ್ಬೋದು. ಇಟ್ ಈಸ್ ಡೀಮ್ ಟು ಬಿ ಡನ್ ಅಂತ. ರೀಸೆಂಟ್ಲಿ ಹಿ ಹ್ಯಾಸ್ ಡನ್ ಇಟ್. ಇದನ್ನು ಗಮನಿಸಿದ್ದೀರಾ? ದ್ಯಾಟ್ ಈಸ್ ಆ್ಯಕ್ಚುಲಿ ಫ್ಯಾಂಟಾಸ್ಟಿಕ್. 75 ವರ್ಷ ಆಗಿದೆ, ಪೋಡಿ ಮಾಡಲಿಕ್ಕೆ ಇನ್ನೂ ಎಡತಾಗ್ತಿದ್ದೀವಿ ಅಂತಂದರೆ ಎಂಥ ವ್ಯವಸ್ಥೆ? ನಮ್ಮ ಜಮೀನು ನನ್ನಲ್ಲಿದೆ, ನಾನು ಉಳುಮೆ ಮಾಡ್ತಿದ್ದೀನಿ, ಸಾಗುವಳಿ ಚೀಟಿ ಸಿಕ್ಕ 20 ವರ್ಷ ಆಗಿದೆ, ಉತ್ತಾರ ಇಲ್ಲ, ಬೆಳೆ ಸಾಲ ಇಲ್ಲ, ಲೋನ್ ಇಲ್ಲ, ಡೆವಲಪ್ಮೆಂಟಿಗೆ ಎಲ್ಲೂ ಕೊಡಲ್ಲ ಅಲ್ವಾ? ಅನ್ಸಲ್ವಾ ನಿಮಗೆ? ಸೊ ಅಂತ ನೀವು IAS ಆದರೆ IPSಗಳಾದರೆ ಇಂಥದ್ದಪ್ಪ. ಯಾರ್ಯಾರು ಉಳುಮೆ ಮಾಡ್ತಾ ಇದ್ದೀರಿ, ದಿಶಾಂಕ್ ಅಂತ ಒಂದು ಆ್ಯಪ್ ಇದೆಯಲ್ಲ, ನೋಡಿದ್ದೀರಲ್ಲ, ದಿಶಾಂಕ್ ಅಂತ ಆ್ಯಪು, ಮತ್ತೊಂದು ಇದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಇವೆಲ್ಲವೂ ಕೂಡ ಬದಲಾವಣೆ ತರಬಹುದಾದ, ಸುಧಾರಣೆ ಮಾಡಬಹುದಾದ ಇಂತಹ ಅವಕಾಶಗಳನ್ನು ಉನ್ನತ ಹುದ್ದೆಗೇರಿದಾಗ ಯೋಜನೆಗಳ ಮೂಲಕ, ಕಾಯ್ದೆಗಳ ಮೂಲಕ ಅನುಷ್ಠಾನವನ್ನು ಮಾಡಿದ್ದೇ ಆದಲ್ಲಿ ಅಲ್ಟಿಮೇಟ್ಲಿ ಇಟ್ ಅಫೆಕ್ಟ್ಸ್ ದಿ ಲಾಸ್ಟ್ ಮ್ಯಾನ್ ಆಫ್ ದ ಸೊಸೈಟಿ. ಸಮಾಜದ ಕೊನೆಯ ಮನುಷ್ಯನ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಯೋಜನೆಗಳನ್ನು ಮಾಡಲಿಕ್ಕೆ ಅಧಿಕಾರ ಇರತಕ್ಕಂಥದ್ದು ಇಲ್ಲಿ. ಹಾಗಿದ್ರೆ ಅದಕ್ಕೆ ಸಿದ್ಧತೆ ಹೇಗಿರಬೇಕು? ಗಟ್ಟಿಯಾಗಿರಬೇಕಲ್ಲ. ಸಣ್ಣ ಹುದ್ದೆಗೆ ಸಣ್ಣ ಸಿದ್ಧತೆ, ಸಣ್ಣ ಹುದ್ದೆಗೆ ಸಣ್ಣ ಸಿದ್ಧತೆ, ದೊಡ್ಡ ಹುದ್ದೆಗೆ ದೊಡ್ಡ ಸಿದ್ಧತೆ, ಸಣ್ಣ ಫಲಕ್ಕೆ ಸಣ್ಣ ತ್ಯಾಗ, ದೊಡ್ಡ ಫಲಕ್ಕೆ ಬಹುದೊಡ್ಡ ತ್ಯಾಗ. ತ್ಯಾಗ ಇಲ್ಲದೆ ಹೋದರೆ ಏನೂ ಇಲ್ಲಿ ಸಿಗಲ್ಲ. ಸೊ ಆದ್ದರಿಂದ when you are traveling to heaven you have to pass through hell. ಸ್ವರ್ಗಕ್ಕೆ ದಾರಿ ಇದ್ದರೆ ಅದು ನರಕದ ಮೂಲಕ. ಸ್ವಾಮಿ ವಿವೇಕಾನಂದರು ಹೇಳಿದ್ದು ಟ್ರಯಲ್ ಬೈ ಫೈರ್, ಟ್ರಯಲ್ ಬೈ ಫೈರ್. ಪರೀಕ್ಷೆ, ನಿಮ್ಮ ವಿಚಾರಣೆ ಅನ್ನೋದು ಅಗ್ನಿಯ ಮೂಲಕನೂ ಆಯ್ತದೆ, ಪಂಚ ಮಹಾಭೂತಗಳ ಮೂಲಕನೂ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್, ಫೋರ್ತ್ ಕ್ವಾರ್ಟರ್ ಅಂತ ಹೇಳಿ ಡಿವೈಡ್ ಮಾಡಿ, ಫಸ್ಟ್ ಆಬ್ಜೆಕ್ಟ್ ಆರ್ ಫಸ್ಟ್ ವರ್ಕ್ ಯು ಹ್ಯಾವ್ ಟು ಡೂ ಇಸ್ ದ್ಯಾಟ್. ಈ ಮೈಸೂರು ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಯಾರ್ಯಾರು ಟಾಪರ್ಸ್ ಇದ್ದಾರೋ ಭೇಟಿಯಾಗಿ, ಅವರನ್ನು ಫೇಲ್ ಆದವ್ರನ್ನೂ ಭೇಟಿಯಾಗಿ. ಅ ಪರ್ಸನ್ ಹೂ ಇಸ್ ಅ ಬ್ಲೈಂಡ್, ಅವರು ಪಾಸಾಗಿದ್ದಾರೆ, ಒಬ್ಬರು ಲೇಡಿ ಅಲ್ವಾ, ಅವರು ಪಾಸಾಗಿದ್ದಾರೆ. ಪಿರಿಯಾಪಟ್ಟಣದವ್ರ? ನಮ್ಮ ಪಿರಿಯಾಪಟ್ಟಣದವ್ರು. ಹಾಂ
ನೋಡಿ ಇಲ್ಲೇ ಪ್ರಿಯಾಪಟ್ನ. ಆ್ಯಕ್ಚುಲಿ ಯು ಮಸ್ಟ್ ಗೋ ದೇರ್, ಯು ಮಸ್ಟ್ ಸೆಟ್, ಯು ಮಸ್ಟ್ ಟಾಕ್, ಯು ಮಸ್ಟ್ ಇಂಟ್ರಾಕ್ಟ್. ಟಾಪರ್ಸ್ ಎಲ್ಲ ಸಂಪೂರ್ಣ ಯಶಸ್ವಿ ಆದವ್ರು ಇರಂಗಿಲ್ಲ. ದೇರ್ ವಿಲ್ ಬಿ ಸಮ್ ಮಿಸ್ಟೇಕ್ಸ್ ಆಫ್ ದೆಮ್ ಆಲ್ಸೋ. ಅವರಲ್ಲೂ ಕೂಡ ತಪ್ಪುಗಳಿರ್ತದೆ. ಯು ಶುಡ್ ಹ್ಯಾವ್ ದಟ್ ಇನ್ಕ್ವಿಸಿಟಿವ್ನೆಸ್ ಟು ಲರ್ನ್ ಫ್ರಮ್ ದೇರ್ ಮಿಸ್ಟೇಕ್ಸ್. ಇಲ್ಲ ಅವ್ರು ಹೋಗಿಬಿಡಿ, ಕದ ಹಾಕಿಬಿಡಿಪ್ಪ ಇದನ್ನು. ಅದರಿಂದ ಕಲಿಯತಕ್ಕಂಥ ಗುಣಗಳು ನಮಗಿರ್ಬೇಕು. ಅವರಿಂದನೂ ಕೂಡ ಕಲಿಯಲಿಕ್ಕಿರ್ತದೆ. ಯೂಸ್ ಆಫ್ ಟೆಕ್ನಾಲಜಿ ಆಸ್ ಆಫ್ ನೌ till you clear your UPSC or the competitive exam for which you have applied, it should be only for your benefit. ಯೂಟ್ಯೂಬ್ ಆಗಿರಲಿ, ಅರ್ಥೋಪೀಡಿಯಾ ಅಂತ ಒಂದಿದೆ, ಇನ್ವೆಸ್ಟೋಪೀಡಿಯಾ ಅಂತ ಒಂದಿದೆ, ಟೆಲಿಗ್ರಾಮ್ ಅಂತ ಒಂದಿದೆ. ದೆರ್ ಆರ್ ನಾಲೆಜ್ ಶೇರಿಂಗ್ ಗ್ರೂಪ್ಸ್. ಜ್ಞಾನವನ್ನು ಹಂಚಿಕೊಳ್ಳುವ, ಪಸರಿಸುವ ಕೆಲ ಗುಂಪುಗಳಿದ್ದಾವೆ. All those platforms, apps shall be used only for your personal growth. Only for your personal growth, nothing else. ಅದು ಮೊಬೈಲ್ ಅಂತೂ ಇದರ ಸಾಧಕ ಬಾಧಕಗಳೆಲ್ಲ ನಿಮಗೆ ಗೊತ್ತಿರ್ತದೆ. ಯು ಶುಡ್ ಲಿಸನ್, ಯು ಶುಡ್ ವಾಚ್ ಓನ್ಲಿ ದೋಸ್ ಕೈಂಡ್ ಆಫ್ ವಿಡಿಯೋಸ್ which will uplift you to become a good candidate. ನೀವು ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಏನೆಲ್ಲ ಉಪಯೋಗ ಆಯ್ತದೋ ಅದನ್ನು ಮಾತ್ರ ಉಪಯೋಗವನ್ನು ತಾವು ಮಾಡಬೇಕು. ಆ್ಯಂಡ್ ರೆಸ್ಟ್ ಆಲ್ ಯು ಶುಡ್ ಜಂಕಲ್ಲಿ, ಡಸ್ಟ್ಬಿನ್ನಲ್ಲಿ ಬಿಸಾಕಿಬಿಡ್ಬೇಕು. ಆ್ಯಂಡ್ ಚೂಸ್ ಅ ಪ್ರಾಪರ್ ಪ್ಲೇಸ್. ವೆದರ್ ಯು ಆರ್ ಗೋಯಿಂಗ್ ಟು ಸ್ಟೇ ಇನ್ ಮೈಸೂರು, ಬ್ಯಾಂಗ್ಳೂರ್, ಡೆಲ್ಲಿ, ಹೈದ್ರಾಬಾದ್, ಎಲ್ಲಿ ಉಳ್ಕೊಳ್ತೀರಾ, ಯು ಹ್ಯಾವ್ ಟು ಡಿಸೈಡ್. ಇಲ್ಲ, ಐ ಆಮ್ ವೆಲ್ ಅವೇರ್ ಸರ್, ನಾನು ಕಳೆದ 10 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೇನೆ, ಸಿಲೆಬಸ್ ಪೂರ್ತಿ. ಸಿಲೆಬಸ್ ಅಂದರೆ ಒಂಥರ ಬೈಬಲ್ ಇದ್ದಂಗೆ, ಹೋಲಿ ಕುರಾನ್, ಭಗವದ್ಗೀತೆ ಇದ್ದಂಗೆ. ಸಿಲೆಬಸ್ ಶುಡ್ ಬಿ, ರಾತ್ರಿ 2 ಗಂಟೆಗೆ ಯಾರಾದ್ರೂ ನೀರು ಹಾಕಿ ಎಬ್ಸಿದ್ರಂದ್ರೆ ಪೇಪರ್ 3 ಯೂನಿಟ್ 3 ಒಳಗೆ ಏನು ಬರುತ್ತೆ ಅಂತ ಹಿಂಗೆ ಪಟ ಹೇಳ್ತಾ ಇರ್ಬೇಕು. ಒಂದು ಟೆಕ್ನಿಕ್ ಹೇಳ್ಕೊಡ್ತಾನೆ. ಇಫ್ ಯು ಡೋಂಟ್ ನೋ ಆನ್ಸರ್ ಫಾರ್ ದ ಪರ್ಟಿಕ್ಯುಲರ್ ಕ್ವಶನ್, ನಾನು ನಾರ್ಮಲಿ ಏನು ಮಾಡ್ತಿದ್ದೆ, 2008 ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪೇಪರ್ 2 ಆಫ್ GS ಅಲ್ಲಿ, ಈಗಲೂ ನೋಡಿ ವೈಫೈ ಬಗ್ಗೆ ಕೇಳಿದರು. ವೈಫೈ ಫಾರ್ 15 ಮಾರ್ಕ್ಸ್. ದೇವರಡೆ ನನಗೆ ಗೊತ್ತಿರಲಿಲ್ಲ. ಏನೇನು ಓದಿದ್ದೆ ಅದನ್ನೇ ಬರಿತಾ ಇರೋದು. ಏನೇನೋ ಓದ್ತಿರಿ, ಟೆಕ್ನಾಲಜಿ ಹಾಗೆ ಹೀಗೆ, ಸ್ಮಾರ್ಟ್ ಗವರ್ನೆನ್ಸು, ಗುಡ್ ಗವರ್ನೆನ್ಸು, ಇಟ್ ಬ್ರಿಂಗ್ಸ್ ಅಲ್ಟಿಮೇಟ್ಲಿ ದ ವೈರ್ಲೆಸ್ ಫಿಡಿಲಿಟಿ ಅನ್ನೋದು ಗೊತ್ತಿರಲಿಲ್ಲ ದೇವರಣಿಗೆ ಯಾವತ್ತು. ಅಂದರೆ ಇಫ್ ಯು ಆರ್ ವೆಲ್ ಅವೇರ್ ಆಫ್ ಕರೆಂಟ್ ಅಫೇರ್ಸ್, ಗೊತ್ತಿಲ್ಲದ ಆನ್ಸರ್ಗೂ ಫಿಲ್ ಮಾಡಿ ಬರೋದು ಅಂತಾರಲ್ಲ, ಏನು ಗೊತ್ತಿಲ್ಲದು ಕೊನೆಗೆ ಇಟ್ಕೊಳ್ತಿರಲ್ಲಪ್ಪ. ಬೇಸಿಕಲಿ ಐ ವಿಲ್ ಕೀಪ್ ದ ಅನ್ನೋನ್ ಕ್ವಶನ್ಸ್ ಫಾರ್ ದ ಲಾಸ್ಟ್. ಯಾವುದು ಗೊತ್ತಿದೆಯೋ ಮೊದಲೆಲ್ಲ ಉತ್ತರ ಕೊಟ್ಬಿಡ್ತೀನಿ. ಏನೂ ನನಗೆ ಗೊತ್ತಾ ಇಲ್ಲ, 100% ನಾನು ಬ್ಲ್ಯಾಂಕ್ ಇದ್ದೀನಿ, ಟೈಮ್ ಉಳಿದೈತಿ, ಏನರ ಬರೀಬೇಕಲ್ಲ, ಅದನ್ನು ಮಾಡಬೇಕಾದ್ರೆ ಅಂಥವ್ನು ಕೊನೆಗೆ ಇಟ್ಕೋಬೇಕಂದ್ರೂ ಕೂಡ ದ ಸಿಲೆಬಸ್, ರಟ್ಟ ಮಾರ್ನ ಅಥವಾ ಈ ಬಹ್ಯಾಟ್ ಮಾಡೋದು ಅಂತಾರಲ್ಲ, ಸಿಲೆಬಸ್ ಈಸ್ ದಿ ಎವ್ರಿಥಿಂಗ್. ಯು ಶುಡ್ ನೋ ಇಟ್ ಥರೋಲಿ. ಆ ರೀತಿ ಸಿಲೆಬಸ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ ಅದನ್ನು ಪೂರ್ತಿ ಗೊತ್ತಿರಬೇಕು. ಪೇಪರ್ 1 ಆಗಿರಲಿ, ಪೇಪರ್ 2 ಆಗಿರಲಿ, ಕರೆಂಟ್ ಅಫೇರ್ಸ್ ಬಗ್ಗೆ ಆಗಿರಲಿ. ಸೆಕೆಂಡ್ ಬೈಬಲ್ ಆರ್ ಗೀತಾ ಆರ್ ಹೋಲಿ ಕುರಾನ್ ವುಡ್ ಬಿ ಓಲ್ಡ್ ಕ್ವಶನ್ ಪೇಪರ್ಸ್. ರಿಸೋರ್ಸ್ ಲಿಸ್ಟ್ ಅಂತ ಮಾಡ್ತಾ ಇವೆಲ್ಲ ಮಾಡಬೇಕಾದ್ರೆ ಒಂದು ಸಿಲೆಬಸ್, ಇನ್ನೊಂದು ಓಲ್ಡ್ ಕ್ವಶನ್ ಪೇಪರ್. ಹೌ ಮೆನಿ ಇಯರ್ಸ್ ಅ ಸೀರಿಯಸ್ ಕ್ಯಾಂಡಿಡೇಟ್ ವಿಲ್ ಗೋ ಬೈ 10 years ಕ್ವಶನ್ ಪೇಪರ್ಸ್ ಆಫ್ ಆಲ್ ದ ಸಬ್ಜೆಕ್ಟ್ಸ್. 10 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವುದ್ಯಾವುದಿದೆ ಎಲ್ಲವನ್ನು ನೋಡೋದು. ಇಫ್ ಐ ರೀಡ್ ಅ ಚಾಪ್ಟರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸಲ್ಲೋ, ಫಿಸಿಕಲ್ ಜಿಯೋಗ್ರಫಿನಲ್ಲೋ ನಾನು ಓದಿದೆ ಅಂತಂದರೆ, ಆ 10 ವರ್ಷದ ಕ್ವಶನ್ ಪೇಪರ್ಗಳಲ್ಲಿ ಆ ಒಂದು ಚಾಪ್ಟರ್ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಐ ವಿಲ್ ಗೋ ಥ್ರೂ ಇಟ್. ಐ ವಿಲ್ ರೆಫರ್ ಬ್ಯಾಕ್. ಒಂದು ಚಾಪ್ಟರ್ ಓದಿದ ತಕ್ಷಣವೇ ಸಿಲೆಬಸ್ ನೋಡ್ತೇನೆ. ಸಿಲೆಬಸ್ ನೋಡಿದ ಮೇಲೆ ಆ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಆ ಒಂದು ಚಾಪ್ಟರ್ ಮೇಲೆ ಇದುವರೆಗೂ ಕೇಳಿದ ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ಬರೆದು ತೆಗಿತೀನಿ. ಐ ವಿಲ್ ರೈಟ್ ಇಟ್ ಡೌನ್ ಆ್ಯಂಡ್ ಐ ವಿಲ್ ಹ್ಯಾವ್ ಮೈ ಓನ್ ನೋಟ್ಸ್.
ಪುಸ್ತಕ 100 ಪೇಜಿನ ಒಂದು ಪುಸ್ತಕ ಇತ್ತಂದರೆ ಐ ವಿಲ್ ಕಂಡೆನ್ಸ್ ಇಟ್ಟು 10 ಪೇಜ್ ನೋಟ್ಸ್. 100 ಪುಟಗಳ ಒಂದು ಪುಸ್ತಕ ಇತ್ತಪ್ಪ ಅಂತಂದರೆ ಎಬ್ರಿವೇಷನ್ನು, ಟೈಟಲ್ಸು, ಶಾರ್ಟ್ ನೋಟ್ಸು, ಡೈಗ್ರಾಮು, ಚಾರ್ಟು, ನನಗೆ ಅರ್ಥ ಆಗುವ ಪೀಠಿಕೆಗಳನ್ನು ಕೊಟ್ಕೊಂಡು 10 ಪೇಜಿಗೆ ಅದನ್ನು ನಾನು ರಿಡಕ್ಷನ್ ಮಾಡ್ತೀನಿ. ಐ ವಿಲ್ ಕಂಡೆನ್ಸ್ ಇಟ್ಟು ಬಟ್ಟೆ ಇಳಿಸೋದಂತಾರಲ್ಲ, ಕಬ್ಬನ್ನು ತೆಗೆದುಬಿಟ್ಟು ಹಾಲು ಹಾಕೋದು, ಆ ಥರ ಐ ವಿಲ್ ಮೇಕ್ ಅ 10 ಪೇಜ್ ನೋಟ್ಸ್ ಔಟ್ ಆಫ್ 100 ಪೇಜ್ ನೋಟ್ಬುಕ್. These short notes will be my ready reckoners or revision material. ಇದು ನಂದು. There is a difference between reading and revision.